ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಇವತ್ತು ನಾನು ಬದನೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ಇದಕ್ಕಾಗಿ ಮೀಡಿಯಂ ಗಾತ್ರದ 2 ಬದನೆಕಾಯಿ ತಗೊಂಡಿದ್ದೀನಿ. ಬದನೆಕಾಯನ್ನು ಇವಾಗ 4 ಪೀಸ್ ಮಾಡ್ಕೊಳ್ಬೇಕು. ಇಲ್ಲಿ ಬೇಡ, ಇಲ್ಲಿ ಸ್ವಲ್ಪ ಮೇಲೆ ಬಂದು ಹೀಗೆ 4 ಪೀಸ್ ಮಾಡ್ಕೊಂಡಿದ್ದೇನೆ. ಇದು ಯಾಕೆ ಅಂದರೆ ಇಲ್ಲಿ ಒಳಗಡೆ ಹುಳ ಎಲ್ಲ ಇದ್ರೆ ಗೊತ್ತಾಗ್ತದೆ, ಇದರಲ್ಲಿ ಏನೂ ಇಲ್ಲ ನೋಡಿ. ಇದಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬೆಂಕಿಯಲ್ಲಿ ಸುಡುವಾಗ ಕೆಲವು ಸಲ ಉಬ್ಬಿ ಬಿಡ್ತದೆ ಮತ್ತು ಹೊಡಿತದೆ, ಹಾಗಾಗಿ ಕಟ್ ಮಾಡಿದರೆ ಉಬ್ಬದಿಲ್ಲ. ಬೆಂಕಿಯಲ್ಲಿ ಸುಟ್ಟಿದ ಮೇಲೆ ಸಿಪ್ಪೆ ಎಲ್ಲ ಈಸಿಯಾಗಿ ರಿಮೂವ್ ಆಗ್ತದೆ, ಅದಕ್ಕಾಗಿ ಆಯಿಲ್ ಹಚ್ಕೊಂಡಿದ್ದೀನಿ. 2 ಬದನೆಕಾಯಿಗೂ ಕೂಡ ಹಚ್ಕೊಂಡು ಇಟ್ಟಿದ್ದೀನಿ. ಬದನೆಕಾಯಿಯನ್ನು ಸುಡ್ತಾ ಹೋಗಬೇಕು. ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ಈ ರೀತಿಯಾಗಿ ಸುಡಬೇಕು ನೋಡಿ. ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ, ಎಲ್ಲ ಕಡೆ ಸ್ಕಿನ್ ಎಲ್ಲ ಸುಟ್ಟೋಗಿದೆ, ನೋಡ್ತಾ ಇರ್ಬೋದು. ಈ ಥರ ಬರಬೇಕು, ಸ್ವಲ್ಪನೂ ಉಳಿಬಾರ್ದು, ಎಲ್ಲ ಕಡೆನೂ ಸುಡಬೇಕು. ಚೆನ್ನಾಗಿ ತಿರುಗಿಸಿ ಒಂದು 5 ನಿಮಿಷ ತಾಗ್ತದೆ. ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರ್ತದೆ ಮಾತ್ರ. ಇವಾಗ ಇದು ಆಯಿತು. ಇದರ ಸಿಪ್ಪೆ ಎಲ್ಲ ಚಾಕುವಿಂದ ಹೀಗೆ ರಿಮೂವ್ ಮಾಡಬೇಕು. ಕೈಯಲ್ಲಿ ಕೂಡ ಆಗ್ತದೆ, ಇದು ಸ್ವಲ್ಪ ಬಿಸಿ ಉಂಟು, ಹಾಗೆ ನಾನು ಚಾಕುವಿಂದ ರಿಮೂವ್ ಮಾಡ್ತಾ ಇದ್ದೇನೆ. ಇದರ ಈ ಪಾರ್ಟ್ ಬೇಡ ನಮಗೆ, ಕಟ್ ಮಾಡಿ ತೆಗಿತಿದ್ದೇನೆ. 2 ಕೂಡ ತೆಗಿಬೇಕು. ಹಾಗೆ ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಈಗ ಇದು ಚೆನ್ನಾಗಿ ಮ್ಯಾಶ್ ಆಗಿದೆ, ನೋಡ್ತಾ ಇರ್ಬೋದು ನೋಡಿ ಈ ಥರ. ಇಲ್ಲಿ ನಾನು 2 ಈರುಳ್ಳಿ, 2 ಟೊಮಾಟೊ, 7-8 ಎಸಳು ಬೆಳ್ಳುಳ್ಳಿ, ತುಂಡು ಶುಂಠಿ, 2 ಹಸಿರು ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾಣಲೆ ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, 2 ತುಂಡು ಚಕ್ಕೆ ಹಾಕ್ಕೊಳ್ತಿದ್ದೀನಿ, 2 ಪಲಾವ್ ಎಲೆ ಮತ್ತು 3 ಲವಂಗ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ಇಲ್ಲಿ 2 ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋ ತನಕ 1 ನಿಮಿಷ ಹೀಗೇ ಫ್ರೈ ಮಾಡ್ಕೊಳ್ಬೇಕು. ಕಟ್ ಮಾಡಿ ಇಟ್ಕೊಂಡಿದ್ದ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಗೆ 1 ನಿಮಿಷ ಆಗುವಷ್ಟು ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣಸು ಹಾಕ್ಕೊಳ್ತಿದ್ದೀನಿ. ಟೊಮಾಟೊ ಹಾಕ್ಕೊಳ್ತಿದ್ದೀನಿ. ಟೊಮಾಟೊ ಹಾಕಿದ ಮೇಲೆ ಅದು ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ 1 ನಿಮಿಷ ಆಗುವವರೆಗೆ ವಾಪಸ್ ಫ್ರೈ ಮಾಡ್ಕೊಳ್ಬೇಕು. ಟೊಮಾಟೊ ಎಲ್ಲ ಸಾಫ್ಟ್ ಆಗಿದೆ. ಈಗ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ ಆಗುವಷ್ಟು ಕೊರಿಯಂಡರ್ ಪೌಡರ್, ಸ್ವಲ್ಪ ಅರಶಿನ ಹಾಕ್ಕೊಳ್ತಿದ್ದೀನಿ, ಸ್ವಲ್ಪ ಗರಂ ಮಸಾಲ ಪೌಡರ್, ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸುಟ್ಟ ಬದನೆಕಾಯನ್ನು ಹಾಕ್ಕೊಳ್ತಿದ್ದೀನಿ. ಸುಟ್ಟ ಬದನೆಕಾಯಿ ಹಾಕಿದ ಮೇಲೆ ಇದೆಲ್ಲ ಮಸಾಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ 3 ನಿಮಿಷ ಆಗೋ ತನಕ ಆದರೂ ಹೀಗೇ ಫ್ರೈ ಮಾಡ್ಕೊಳ್ಬೇಕು. ಇವಾಗಲೇ ಉಪ್ಪು ಖಾರ ಎಲ್ಲ ಸರಿ ಉಂಟಂತ ನೋಡಿ ಹಾಕ್ಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.